Sir, ಹರಿ ಓಂ. 1 minute. ಹ್ಮ್. We are live now, sir. ಹರಿ ಓಂ. ಸರ್ವರಿಗೂ ನಮಸ್ತೆ. Prostrating at the lotus feet of Sadguru, Shrotriya Brahmanishta, Sri Virajeshwara Saraswati, on behalf of all of us, today's discourse on Viveka Chudamani will commence by His grace. One or two small points before we actually start the discourse on the commentary. ಹೋದ ಸಲ ಈ ನಮ್ಮ ಈ ಜಾಗೃತಾವಸ್ಥೆ, ಎಚ್ಚರದ ಸ್ಥಿತಿ, ಬೆಳಗ್ಗೆಯಿಂದ ರಾತ್ರಿವರೆಗೆ ನಾವು ಎಚ್ಚರವಾಗಿರ್ತೇವಲ್ಲ, ಜಾಗೃತಾವಸ್ಥೆ, ಮತ್ತು ನಿದ್ದೆ ಮಾಡಬೇಕಾದ್ರೆ ಬೀಳ್ತಕ್ಕಂಥ ಸ್ವಪ್ನಗಳು, ಆ ಸ್ವಪ್ನಾವಸ್ಥೆ ಸಮಯ, ಮತ್ತು ಗಾಢ ನಿದ್ದೆ ಅಂದ್ರೆ ಸುಷುಪ್ತಿ, ಈ ಮೂರು ಅವಸ್ಥೆಗಳು ಪ್ರತಿನಿತ್ಯ ನಾವು ಅನುಭವಿಸ್ತೇವೆ. ಅದರ ಬಗ್ಗೆ ಬಹಳ ಗಾಢವಾದ ವಿಶ್ಲೇಷಣೆ ಮಾಂಡುಕ್ಯ ಉಪನಿಷತ್ತಲ್ಲಿ ಇದೆ ಅಂತ ಹೇಳ್ತಾ ಇದ್ದಾಗ ಗುರುಗಳು ಒಂದು ಮಾತು ಹೇಳಿದ್ದು ನನಗೆ ನೆನಪಿಗೆ ಬಂದಿತ್ತು. ಅದನ್ನ ಹೋದ್ಸಲ ಹೇಳಿದ್ದೆ. ಈ ಮೂರು ಅವಸ್ಥೆಗಳ ಸರಿಯಾದ ವಿಶ್ಲೇಷಣೆ, ಅರ್ಥಗರ್ಭಿತವಾದಂತಹ, ಅನೂಹ್ಯವಾದಂತಹ ಆ ವಿಶ್ಲೇಷಣೆ ಬುದ್ಧಿಯ ಮೂಲಕ ಸರಿಯಾಗಿ ನಮಗೆ ಅರ್ಥ ಆಗುವ ಹಾಗೆ ಆದರೆ ಅದು ಸದ್ಗುರು ಕೃಪೆಯಿಂದ ಅಂತ ಅರ್ಥ. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ ಮತ್ತು ನಿದ್ರಾವಸ್ಥೆ, ಗಾಢ ನಿದ್ರಾವಸ್ಥೆ, ಈ ಮೂರು ಅವಸ್ಥೆಗಳಲ್ಲಿ ಎದ್ದು ಕಾಣತಕ್ಕಂತಹ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಅಂಶ ಏನು ಅಂತಂದ್ರೆ, ಈ ನಾನು 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 ಅಂತಕ್ಕಂಥ ಈ ನಮ್ಮ ಅಹಂಭಾವಕ್ಕೆ ಮೂಲ ಸಾಕ್ಷಿಯಾಗಿ ಇರತಕ್ಕಂಥ ಆತ್ಮ ಇದ್ದಾನಲ್ಲ, ನಮ್ಮ ಒಳಗೆ ಇರತಕ್ಕಂಥ ಪ್ರತ್ಯೇಗಾತ್ಮ, ಆ ಬ್ರಹ್ಮ ಪದಾರ್ಥ, ಆ ಚೈತನ್ಯ ಸ್ವರೂಪ ಮೂರು ಅವಸ್ಥೆಗಳಲ್ಲಿ ಏಕಪ್ರಕಾರವಾಗಿ ಯಾವುದೇ ಬದಲಾವಣೆ ಇಲ್ಲದೆ ಕೇವಲ ಸಾಕ್ಷೀಭೂತದಂತೆ ಎಲ್ಲವನ್ನ ನೋಡ್ತಾ ಇರ್ತಾನೆ, ಎಲ್ಲವನ್ನ ಬೆಳಗಿಸ್ತಾ ಇರ್ತಾನೆ ಅಂತ ಮೂಲ ಅರ್ಥ ಅವಸ್ಥಾತ್ರಯ ವಿಶ್ಲೇಷಣೆಯಲ್ಲಿ ಬರ್ತಕ್ಕಂಥ. ಅದು ಹೋದ ಸಲದ ಶ್ಲೋಕದಲ್ಲಿ 126ನೇ ಶ್ಲೋಕಕ್ಕೆ ಬಂದಾಗ ಅದ್ರ ಬಗ್ಗೆ ಎಲ್ಲ ವ್ಯಾಖ್ಯಾನ ಬಂದಿತ್ತು. ಸ್ವಪ್ನಾವಸ್ಥೆಯಲ್ಲಿ ನಾವು ಏನ್ ಅನುಭವಿಸ್ತೇವೆ, ಏನ್ ನೋಡ್ತೇವೆ, ಅದು ನಾವು ಕನಸಿಂದ ಎಚ್ಚರ ಆದಾಗ ಹೊರಟೋಗುತ್ತೆ, ಅದು ಮಿಥ್ಯ ಆಗತ್ತೆ, ಸುಳ್ಳು ಅಂತ ಆಗತ್ತೆ. ಎಚ್ಚರ ಆದ್ಮೇಲೆ ಎಲ್ಲವೂ ಸುಳ್ಳು ಅಂತ. ಸ್ವಪ್ನಾವಸ್ಥೆಯಲ್ಲಿ ಇರತಕ್ಕಂಥ ವಿಷಯಗಳು ಈ ನಮ್ಮ ಜಾಗೃತನಲ್ಲಿ ಗೊತ್ತಾಗಲ್ಲ. ಈ ಜಾಗೃತ ಸಂಸಾರ ಸ್ವಪ್ನದಲ್ಲಿ ಹೊರಟೋಗಿರುತ್ತೆ. ಸ್ವಪ್ನದಲ್ಲಿ ಇರತಕ್ಕಂಥ ಹೊಸ ಪ್ರಪಂಚ ಇಲ್ಲಿ ಜಾಗೃತ ಅವಸ್ಥೆಯಲ್ಲಿ ಇರುತ್ತೆ. ಈ ಎರಡೂ ಪ್ರಪಂಚಗಳು ಗಾಢ ನಿದ್ರಾವಸ್ಥೆಯಲ್ಲಿ ಇರೋದೇ ಇಲ್ಲ. ಅಲ್ಲಿ ನಾನು ಅನ್ನೋ ಪದಾರ್ಥವೇ ಇಲ್ಲ ಅನ್ನೋ ಹಾಗೆ ನಮಗೆ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳ್ತೇವಲ್ಲ. ಎಚ್ಚೆತ್ತುಕೊಂಡ ಮೇಲೆ ಸುಖವಾಗಿ ನಿದ್ದೆ ಬಂತು, ನಮಗೆ ನಿದ್ದೆನಲ್ಲಿ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳ್ತೀವಲ್ಲ. ನನಗೇನು ಗೊತ್ತಾಗ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಅಲ್ಲಿ ನಾನು ಅನ್ನೋ ಒಂದು ಪದಾರ್ಥ ಇದೆ, ಅರಿವಿಗೆ ಬಂದಿದೆ. ಅಲ್ಲಿ ಏನೂ ಇಲ್ಲ, ಏನು ಗೊತ್ತಾಗ್ಲಿಲ್ಲ ಅನ್ನೋ ಅನುಭವವೇ ಅಲ್ಲಿ ಒಬ್ಬ ಸಾಕ್ಷಿ ಇದ್ದಾನೆ. ಆ ಸಾಕ್ಷಿ ಆತ್ಮಸ್ವರೂಪ. ಅದೇ ಸಾಕ್ಷಿ ತಾನೇ ತಾನಾಗಿ ಬೆಳಗ್ತಾ ಇರ್ತಾನೆ ಗಾಢ ನಿದ್ರಾವಸ್ಥೆ. ಅದೇ ಸಾಕ್ಷಿ ನಮ್ಮ ಜಾಗೃತನಲ್ಲೂ ಎಲ್ಲವನ್ನು ನೋಡ್ತಾ ಇರ್ತಾನೆ ಸಾಕ್ಷೀಭೂತನಾಗಿ. ಈ ನಮ್ಮ ಬುದ್ಧಿಯ ಒಳಗಡೆ, ಆನಂದಮಯ ಕೋಶದ ಒಳಗಡೆ ಸಾಕ್ಷೀಭೂತನಾಗಿ ಇರ್ತಾನೆ. ಸ್ವಪ್ನದಲ್ಲೂ ಆತ ಸಾಕ್ಷೀಭೂತನಾಗಿ ಇರ್ತಾನೆ. ಇದು ಅವಸ್ಥಾತ್ರಯದ ವಿಶ್ಲೇಷಣೆ ಮಾಂಡುಕ್ಯ ಉಪನಿಷತ್ತಲ್ಲಿ ಇದೆ. ಇದು ನಮ್ಮ ಗುರುಗಳ ಒಂದು ಮಾತು ಹೇಳ್ತಾ ಇದ್ರಲ್ಲ, ಇದು ಯಾಕೆ ನಮಗೆ ಮೇಲ್ನೋಟಕ್ಕೆ ಅರ್ಥ ಆಗತ್ತೆ ಅನ್ಸಿದ್ರು ಅರ್ಥ ಆಗಲ್ಲ ಅಂದ್ರೆ, ಈ ಮೂರು ಅವಸ್ಥೆಗಳ ನಿಜವಾದ ಪರಿಚಯ ಯಾವಾಗ ನಮ್ಮ ಮನಸ್ಸಿಗೆ ತೋರುತ್ತೆ, ಈ ಬುದ್ಧಿಗೆ ಸ್ವಯಂ ಅನುಭವ ಆದಾಗ, ಆತ್ಮಜ್ಞಾನದ ಸಮಯದಲ್ಲಿ ಈ ಮೂರು ಅವಸ್ಥೆಗಳ ವಿಶ್ಲೇಷಣೆ ಸರಿಯಾಗಿ ಅರ್ಥ ಆಗುತ್ತೆ. ಅಂದ್ರೆ ಆತ್ಮಜ್ಞಾನ ಉಂಟಾಗುವ ಸಮಯ, ಜ್ಞಾನೋತ್ಪತ್ತಿ ಆಗುವ ಸಮಯ ಮತ್ತು ಅವಸ್ಥಾತ್ರಯ ವಿಶ್ಲೇಷಣೆ, ಇವು ಎರಡು ಒಂದಕ್ಕೊಂದು ಪೂರಕ, ಒಂದಕ್ಕೊಂದು ಹೊಂದಾಣಿಕೆ,
ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಗುರುಗಳು ಆ ಅರ್ಥದಲ್ಲಿ ಹೇಳ್ತಾ ಇದ್ರು. ಇದು ಎಷ್ಟು ವಿಚಾರ ಮಾಡಿದ್ರು ನಮಗೆ ಅರ್ಥ ಆಗಲ್ಲಪ್ಪ, ಕೇಳಿದಾಗ ಅರ್ಥ ಆಗುತ್ತೆ ಅನ್ಸುತ್ತೆ, ಅದ್ರ ನಿಜವಾಗ್ಲೂ ಅರ್ಥ ಆಗಿರುತ್ತೆ. So I'll just take 1 or 2 minutes before we start the commentary on the succeeding shlokas. Last time it was told that our Gurudev was referring that the analysis of the 3 states, daily what we pass through, the waking state, we are totally alert. All our buddhi, manas, indriyas are alert to the world. So we respond to the world from morning to the night till we go to the bed. So this waking state, every one of us we have experienced. We are experiencing. Similarly, the dream state also we are experiencing every day. Maybe some may say that they don't remember the dream or they don't dream at all. But the fact is, dreams will occur, no doubt. But some may recollect, some may not recollect. So the dream state is common to all of us. Then deep sleep, that is the deep sleep, sushupti, that is also common to all of us. So the spiritual analysis, the critical spiritual way of analyzing these things, the 3 states that happens, that is very clearly dealt, explicitly dealt in detail in Mandukya Upanishad. So the commentary by Acharya Shankara Bhagavatpada on Mandukya Upanishad is very extensive, very elaborate. So that was the point our Gurudev was talking. So before we go into the details of that, with Mangalacharana Shloka, today's discourse is being commenced. Om Sri Ganeshaya Namaha. Om Sri Mahasaraswatyai Namaha. Sadashiva Samarambham Sri Shankaracharya Madhyamam Asmadacharya Paryantam Vande Guru Paramparam. Shruti Smriti Purananamayam Karunalayam Namami Bhagavat Padam Shankaram Loka Shankaram. Shankaram Shankaracharyam Keshavam Badarayanam Sutra Bhashyakrito Vande Bhagavantau Punah Punaha. Sarva Vedanta Siddhanta Gocharam Tamagocharam Govindam Paramanandam Sadgurum Pranatosmiham. Om Namo Bhagavate Virajeshwaraya Hari Om. So the last, we had stopped at the 126th shloka, the verse number 126, the last week. So from today, 127 shloka onwards, the discourse will commence. So last time, it was being summarized by Acharya himself, Sadguru talking these things to his disciple. Yo vijanati sakalam jagrat swapna sushuptishu buddhi tadvrutti sadbhavam abhavam ahamityayam. So the one residing inside, the one, ayam means that one, that is the Atma, that is a Pratyagatma, that is a Brahma Padartha. Here ayam means Saha ayam Atma, Saha Atma, to be incorporated into the word ayam, which is in the last charana. Buddhi tadvruddhi sadbhavam abhavam aham iti ayam. So this ayam, this Atma, ayam here means Atma. This ayam, this Atma, it is a witness. It knows everything. It knows everything about the buddhi, intellect, the mind, how things happen, what are the vibrations in the mind, what are the thought processes in the mind, how the mind is active in the dream state as well as in the waking state, how the buddhi is active in the dream and the waking state. All that is known by this Atma residing inside. This Atma. And
This Atma also knows yo vijanati sakalam jagrat swapna sushuptishu. So all the three states, what is happening in the human psyche or in the human mind or in the human body, everything is known by this Ayam. Ayam here means Atma. It also knows the Jagrata Avastha, waking state, all that is happening in our life. It is a pure witness. It is eternal, unchanging, pure witness to all these states in our life, day-to-day life. It knows the waking state. It also knows the dream state. It also knows the deep sleep state. And aham iti, that means it is also the base substratum for the feeling of aham, the ego. So in the whole of the waking state, you remember, you have the sense of presence inside. ನಮಗೆ ಜೀವನದಲ್ಲಿ ವ್ಯವಹಾರ ಜಗತ್ತಿನಲ್ಲಿ ಜಾಗೃತಾವಸ್ಥೆಯಲ್ಲಿ ದೀರ್ಘ ನಿದ್ದೆ ಮತ್ತು ಸ್ವಪ್ನವನ್ನು ಹೊರತುಪಡಿಸಿ ಇಡೀ ನಮ್ಮ ಜಾಗೃತಾವಸ್ಥೆ ಇದೆಯಲ್ಲ, ನಾವು ಜಾಗೃತರಾಗಿದ್ದೇವಲ್ಲ, ನಮಗೆ ಗೊತ್ತಿಲ್ಲದೆ ನಾನು 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 ಅಂದ್ರೆ ಇಂಥವನು, ನಾನು ಐ ಆಮ್ ಸೋ ಅಂಡ್ ಸೋ, ಐ, ದ ಫೀಲಿಂಗ್ ಆಫ್ ಐ, ದ ಫೀಲಿಂಗ್ ಆಫ್ ಐ is always constantly present, deeply present, consciously and subconsciously, both ways it is present in our psyche, in our buddhi and our mind. It will never go away. It will never vanish. So this I feeling, this I am feeling, that constitutes in Vedanta what is called ahamkara. Ahankara. ಈ ನಾನು ಅನ್ನೋ ಅಹಂಕಾರಕ್ಕೆ ಮೂಲ ವಸ್ತು ಯಾವುದು? ಇದು ನಾನು ನಾನು ಅಂತ ಎಲ್ಲಿಂದ ಬಂದಿದೆ ಶಬ್ದ? ಈ ಭಾವ. How this feeling is there from birth to the death till the last breath. This feeling of aham is there in our body, in our mind. So what is responsible for this feeling? That same I am, the same Atma, the same Pratyagatma, the same Chetana, the same Chaitanya Padartha, the same Parama Chaitanya, the same cosmic consciousness, the same super consciousness, whatever names are attributed in Vedanta. All words ultimately fail to denote what is that. So that Padartha, that Vastu, that thing is I am. So Acharya is now explaining actually Atmanirupana Vastu. He is explaining, trying to explain what cannot be explained as it was told last. So he is so considerate, he is trying to give us some pointers to understand what is this Atma, what is this Atma Sarupa, what is that really I am. I am that only. To make us to know, he is explaining with consideration, with love, with the easy flow of the Sanskrit verses. So this I am, this Atma is a witness to all the three states. See, what is there in our waking state, that is not there in dream state. So your world, the waking world, our experiences, our behavior in the waking condition is different than what is happening in the dream state. So the dream world is different. The waking world is different. No correlation. The entire dream world, what we experience, that is happening in our own mind when we are on the bed only. Actually, when we are sleeping, you will be seeing so many things. There is a light. In the presence of the Atmic light, the light comes from Atma only. Everything is seen. But that Atma, that I am, is a witness there. You will be doing so many things in this dream state. So the dream state sequences are different than the waking state. ಕನಸಿನಲ್ಲಿ ನೋಡೋ ಪ್ರಪಂಚವೇ ಬೇರೆ, ಜಾಗೃತನಲ್ಲಿ ನಾವು ನೋಡೋ ಪ್ರಪಂಚವೇ ಬೇರೆ. ಅಂದ್ರೆ
ಕನಸಿನಲ್ಲಿ ನೋಡೋದು ಆ ಕ್ಷಣದಲ್ಲಿ ಬಂದು ಕನಸು ನಿಂತು ಹೋದಾಗ ಮಾಯ ಆಗೋಗುತ್ತಲ್ಲ. ಕನಸಿನಲ್ಲಿ ವಿಚಿತ್ರವಾದ ಘಟನೆ ನಡೆಯುತ್ತಲ್ಲ. ಮರಣ ಹೊಂದಿದ ವ್ಯಕ್ತಿಗಳು ಕನಸಿನಲ್ಲಿ ಜೀವಂತವಾಗಿ ಕಾಣ್ತಾರೆ. ಅಥವಾ ನಮ್ಮ ದೈನಂದಿನ ಜಗತ್ತಿನಲ್ಲಿ, ವ್ಯವಹಾರದ ಜಗತ್ತಿನಲ್ಲಿ ಜಾಗೃತ ಅವಸ್ಥೆಯಲ್ಲಿ ಬದುಕಿರೋರು ನಾವು ಕನಸಿನಲ್ಲಿ ಅವರು ಸತ್ತೋದ್ರು ಅಂತ ಕಾಣುತ್ತಲ್ಲ. ಕನಸಿನಲ್ಲಿ ಏನೋ ನಿಮ್ಗೆ ಆಘಾತ ಆಯ್ತು ಅಂತ ಗೊತ್ತಾಗತ್ತಲ್ಲ. ಕನಸಿನಲ್ಲಿ ಏನೋ ನಿಮ್ಗೆ ತೊಂದರೆ ಆಯ್ತು ಅಂತ ಗೊತ್ತಾಗತ್ತೆ. ನೀವು ಹೊಟ್ಟೆ ತುಂಬಾ ಉಂಡು ಮಲಗಿದ್ರು ಕನಸಿನಲ್ಲಿ ಭಿಕ್ಷುಕರ ತರ ಹಸುಕೊಂಡು ಅಳ್ತಾ ಇರಬಹುದು. ಹೀಗೆ ನಾನಾ ವಿಧ ಕನಸಿನ ಪ್ರಪಂಚವೇ ಬೇರೆ. ಕನಸು ಇರೋವರೆಗೂ ಆ ಕನಸಿನ ಪ್ರಪಂಚ, ಜಾಗೃತನಲ್ಲಿ ಅದು ಇರೋದಿಲ್ಲ. ಹಾಗೆ ಜಾಗೃತ ಪ್ರಪಂಚ ಕನಸಿನಲ್ಲಿ ಇರೋದಿಲ್ಲ. ಸೊ ಎರಡೂ ಪ್ರಪಂಚಗಳು ಬೇರೆ. ಸೊ ಬೋತ್ ಡ್ರೀಮ್ ಸೀಕ್ವೆನ್ಸ್, ಥಿಂಗ್ಸ್ ಹ್ಯಾಪನಿಂಗ್ ಅಂಡ್ ದ waking state, both are different. But what happens? The dream state sequences, they immediately vanish, they disappear the moment you wake up from the dream. ಎಚ್ಚರ ಆಗ್ತಾ ಇದ್ದಾಗೆ ಕನಸಿನಿಂದ ಎಲ್ಲವೂ ಮಾಯ. ಇದುವರೆಗೂ ಖಂಡಿತ ಕನಸು ಅಂತ ಅನ್ಸುತ್ತೆ. So both are totally unique and different. Then what about the deep sleep state, ಸುಷುಪ್ತಿ? ಗಾಢ ನಿದ್ದೆಯಲ್ಲಿ ಏನಾಗುತ್ತೆ? ಗಾಢ ನಿದ್ದೆಯಲ್ಲಿ ಯಾವ ಪ್ರಪಂಚವೂ ಇಲ್ಲ. ನೀವು ಜಾಗೃತ ಅವಸ್ಥೆಯಲ್ಲಿ ನೋಡಿದಂತ ಪ್ರಪಂಚ, ನಾವು ಅನುಭವಿಸ್ತಾ ಇರತಕ್ಕಂಥದ್ದು, ನಮ್ಮ ಮನಸ್ಥಿತಿ, ಮನೋಬುದ್ಧಿ ಎಲ್ಲವೂ ಅಲ್ಲಿ ಮಾಯ. ನಮ್ಮ ಎಲ್ಲ ಇಂದ್ರಿಯಗಳು ಅಲ್ಲಿ ಮಾಯ. ನಮ್ಮ ದೇಹವೇ ಮಾಯ ಅಂತ ಲೆಕ್ಕ. ನಾವು ಎಚ್ಚರದಲ್ಲೇ ಇರೋದಿಲ್ಲ. ನಾವು ನಮ್ಮ ಪ್ರಜ್ಞೆಯನ್ನೇ ಕಳ್ಕೊಂಡಿದ್ದೇವೆ. ನಾನು ಯಾರು ಅಂತ ಅಲ್ಲಿ ಗೊತ್ತೇ ಇಲ್ಲ. ನಮ್ಮ ಅಹಂಕಾರವೂ ಇಲ್ಲ, ನಮ್ಮ ಮನಸ್ಸು ಇಲ್ಲ, ಬುದ್ಧಿ ಇಲ್ಲ, ಇಂದ್ರಿಯಗಳಿಲ್ಲ, ಏನೂ ಇಲ್ಲ ಅಲ್ಲಿ. ಎಲ್ಲಿ? ಗಾಢ ನಿದ್ದೆಯಲ್ಲಿ. ಅಲ್ಲಿ ಏನಿದೆ? ಏನೂ ಇಲ್ಲ. ನಮಗೇನು ಗೊತ್ತಿಲ್ಲ. ಎಚ್ಚರ ಆದ್ಮೇಲೆ ಏನ್ ಹೇಳ್ತೀವಿ? ಹೇಗಪ್ಪ ಚೆನ್ನಾಗಿ ನಿದ್ದೆ ಬಂದಿತ್ತ ಅಂದ್ರೆ, ಸುಖವಾಗಿ ನಿದ್ದೆ ಮಾಡಿದೆ ಮಾರಾಯ, ಬಹಳ ಚೆನ್ನಾಗಿ ನಿದ್ದೆ ಮಾಡಿದೆ, ಗಾಢವಾಗಿ ನಿದ್ದೆ ಮಾಡಿದೆ. ಆ ನಿದ್ದೆ ಎಷ್ಟು ಚೆನ್ನಾಗಿತ್ತು, ಏನು ಸುಖವಾಗಿತ್ತು ಅಂದ್ರೆ ಅಲ್ಲಿ ನನಗೇನು ಗೊತ್ತಾಗ್ಲಿಲ್ಲ. ಗಾಢವಾಗಿ ನಿದ್ದೆ ಮಾಡಿದೆ, ಏನು ಗೊತ್ತಾಗ್ಲಿಲ್ಲ, ಬಹಳ ಸುಖವಾಗಿ ನಿದ್ದೆ ಮಾಡಿದೆ. ಎಲ್ಲರೂ ಹೇಳೋದು ಅದೇ ಮಾತು. ಎಷ್ಟೇ ತೊಂದರೆ ಇರಲಿ, ಬಡವ ಇರಲಿ, ಬಲ್ಲಿದ ಇರಲಿ, ಶ್ರೀಮಂತ ಇರಲಿ, ಯಾವ ಸ್ಥಿತಿಲಿದ್ರು, ಯಾವುದೇ ಸ್ಥಿತಿಲಿದ್ರು, ನಿದ್ರಾ ಸಮಯದಲ್ಲಿ, ಗಾಢ ನಿದ್ದೆಯಲ್ಲಿ, ಸುಷುಪ್ತಿನಲ್ಲಿ ಆತ ಹೇಳೋದು ಒಂದೇ, ನನಗೇನು ಗೊತ್ತಾಗ್ಲಿಲ್ಲ, ಸುಖವಾಗಿ ನಿದ್ದೆ ಮಾಡಿದೆ. ನನಗೇನು No idea, sir. You went offline for a minute. It happened last time also. It happened. Yes. I saw. I once again request all my Guru Bandhus to go through the Scientist Search for Truth autobiography by our Gurudev, the last chapter, 18th chapter. In the last chapter, our Gurudev explains how his Guru, Swami Vidyananda Saraswati, our Parama Guru at Rishikesh, how tirelessly, while giving Upadesha to our Guru, tirelessly, day in and day out, he was hammering on the analysis of the three states. Our Paramaguru, Swami Vidyananda Saraswati, was tirelessly, every day he was talking about the three states, waking state, the dream state, and the deep sleep state, the analysis of the three, avasthatraya, analysis of the three. Every time he used to talk about that, all that detailed Upadesha in simple words Gurudev has written in his autobiography in the last 18th chapter, especially from the pages. I can quote the page also from 263 to 269, page number 263 to 269. All these informations are there. I request some of our Guru Bandhus who have still some doubts about the
3 states analysis can once again go through that, because it is a huge topic. It cannot be covered here online, over the phone or over the telephone. Okay. Hari Om. Acharya, now he continues the Atmanirupana. Ya pashyati swayam sarvam yam na pashyati kaschara yaschetayati buddhyadi na tadyam chetayatyayam. Yah pashyati swayam sarvam yam na pashyati kaschana yaschetayati buddhyadi na tadyam chetayatyayam. Na tat ayam chetayati ayam. ನಾವು ಈ ಶ್ಲೋಕದಲ್ಲಿ ಆಚಾರ್ಯರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಃ ಪಶ್ಯತಿ ಸ್ವಯಂ ಸರ್ವಂ ಯಂ ನ ಪಶ್ಯತಿ ಕಶ್ಚನ. ಒಂದು ಉದಾಹರಣೆ, ವೇದಾಂತದ ಗೂಢವಾದ ಉದಾಹರಣೆ ಏನು? ಯಾವ ವಸ್ತು, ಯಾವ ಪದಾರ್ಥ ಎಲ್ಲವನ್ನ ವೀಕ್ಷಣೆ ಮಾಡುತ್ತದೆಯೋ, ಎಲ್ಲವನ್ನೂ ನೋಡುತ್ತದೆಯೋ ಸಾಕ್ಷೀಭೂತವಾಗಿ, ಆದರೆ ಯಾರೂ ಸಹ ಅದನ್ನು ನೋಡಲಿಕ್ಕೆ ಸಾಧ್ಯವಿಲ್ಲವೋ ಅದು ಯಾವ ವಸ್ತು? ಎಲ್ಲರ ಒಳಗಡೆ ಇರತಕ್ಕಂಥದ್ದು. ಯಾವುದು ಎಲ್ಲವನ್ನೂ ನೋಡುತ್ತದೆಯೋ ಅದನ್ನ ಯಾರಿಂದಲೂ ನೋಡ್ಲಿಕ್ಕೆ ಸಾಧ್ಯವಿಲ್ಲವೋ ಅದು ಆತ್ಮ. ಕೊನೆಯಲ್ಲಿ ಬರುತ್ತೆ ಆತ್ಮ. ಅದೇ ಅಯಂ ಸಹ ಅಯಂ ಆತ್ಮ ಅಂತ ತಿಳ್ಕೊಳ್ಬೇಕು. ಆ ಉದಾಹರಣೆ ಕೊಡ್ತಾ ಇದ್ದಾರೆ ಇಲ್ಲಿ ಆಚಾರ್ಯ. ಯಶ್ಚೇತಯತಿ ಬುದ್ಧ್ಯಾದಿನ ತತ್ ಅಯಂ ಚೇತಯತಿ. ಯಾವುದು ಎಲ್ಲವನ್ನ ಪ್ರಕಾಶಗೊಳಿಸುತ್ತದೆಯೋ, ಎಲ್ಲವನ್ನ ಚೇತನಗೊಳಿಸುತ್ತದೆಯೋ, ಎಲ್ಲ ನಮ್ಮ ಸಮಸ್ತ ಇಂದ್ರಿಯಗಳ ಕಾರ್ಯಪ್ರವೃತ್ತಿಗೆ ಕಾರಣವಾಗಿದೆಯೋ, ಆದರೆ ಅದನ್ನ ಯಾವುದೇ ಇಂದ್ರಿಯ ಪುನಶ್ಚೇತನಗೊಳಿಸಲು ಸಾಧ್ಯವಿಲ್ಲವೋ ಅದು ಆ ವಸ್ತು ಆತ್ಮ. ಆತ್ಮವಸ್ತು ನಿರೂಪಣೆಯ ಬಗ್ಗೆ ಬಹಳ ಸುಂದರವಾದ ಶ್ಲೋಕ. ಇಲ್ಲಿ ಎಲ್ಲ ಉಪನಿಷತ್ತುಗಳ ಗೂಢಾರ್ಥಗಳು ಸೇರ್ಕೊಂಡಿದೆ. ಇನ್ ದಿ ಶ್ಲೋಕ, taking one simple example, Acharya summarizes the core point in most of the Upanishads, what is already given in the form of mantras, Mahamantras, to understand what is this Atma. The Upanishads indirectly, they go in a way to explain what cannot be explained. The same points he has mentioned in a simple first charana in the shloka about the Atma Swarup. What he says in the shloka, yam pashyati swayam sarvam, swayam yam sarvam pashyati, yam na pashyati kaschana. That one, please remember that is Atma. That is Brahma Padartha. So that one, as a pure witness, as a conscious witness, as a total, with the nature of awareness, being a Jnana Swarupa, totally aware of itself, Swayam, radiating itself, Swayam, exhibiting itself, Swayam, permanently, eternally present itself, Swayam. So that which is eternally present as a pure witness, as with the nature of total awareness, that knows everything, sees everything. Yah pashyati swayam sarvam pashyati. That sees everything, means it knows everything. But this cannot be seen. This cannot be known by anybody else. That is the meaning of the first line. It sees everything, but it cannot be seen by anybody. Anybody means your mind cannot experience it. Your buddhi, intellect cannot experience it, cannot understand it, cannot analyze it. Your ears cannot hear it. Your speech cannot describe that. Your eyes, physical eyes, charma chakshu, cannot see that. So it is beyond all the 5 sensory perceptions.
This is beyond all the 5 sensory perceptions. ನಮ್ಮ ಪಂಚೇಂದ್ರಿಯಗಳಿಗೆ ಸಿಗದೇ ಇರತಕ್ಕಂಥದ್ದು ಯಾವುದನ್ನ ನಾವು ನಮ್ಮ ಕಿವಿಯಿಂದ ಕೇಳಲಿಕ್ಕೆ ಸಾಧ್ಯವಿಲ್ಲವೋ, ಯಾವ ವಸ್ತುವಿನ ಬಗ್ಗೆ ನಮ್ಮ ಮಾತಿನ ಮೂಲಕ, ವಾಕ್ ಮೂಲಕ ಹೇಳಲು ಸಾಧ್ಯವಿಲ್ಲವೋ, ವಿವರಣೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲವೋ, ಯಾವುದನ್ನು ನಾವು ಸ್ಪರ್ಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲವೋ, ಯಾವುದನ್ನ ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲವೋ, ಅದು ಎಲ್ಲವನ್ನು ನೋಡುತ್ತೆ, ಎಲ್ಲವನ್ನು ತಿಳ್ಕೊಳ್ಳುತ್ತೆ. ಆ ವಸ್ತು ಯಾವುದು? ಅದು ಆತ್ಮ. ಯಶ್ಚೇತಯತಿ ಬುದ್ಧ್ಯಾದಿ ನ ತತ್ಯಂ ಚೇತಯತ್ಯಯಂ. So that radiates, that reflects with self-radiating effulgent Swayam Prakasha. It radiates the whole world. It lightens up the entire cosmos. It lightens up all your indriyas in the body, 5 karmendriya, 5 jnanendriyas. It pulsates the feeling of life in every life form. Chetayati. So it brings, by its mere presence, it is responsible for the entire life activity to go on till the death, from birth to death. Yash chayatayati buddhyadi. So it is responsible, it perceives everything, but nobody can perceive it. It feels everything, nobody can feel it. It illuminates everything. Yash chetayati buddhyadi. It illuminates everything. Everything means your mind, intellect, sense organs, your motor function organs, or your organs of the action, everything. So that is the point. So that is ayam. Ayam means, so that is saha ayam atma. Ayam means, so this is that atma residing inside our body, inside our mind, inside our intellect. So that is how the Nirupana, Atma Nirupana starts by Acharya himself. Now, why this sloka is so important? Because in most of the Upanishads, while trying to explain the nature, the attribute which cannot be done, what cannot be explained, ಯಾವುದನ್ನ ವಿವರಿಸಲಿಕ್ಕೆ ಸಾಧ್ಯವಿಲ್ಲವೋ, ಯಾವುದನ್ನ ಬಾಯಿಂದ, ಮಾತುಗಳಿಂದ, ನಮ್ಮ ವಾಕ್ನಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲವೋ ಆ ವಸ್ತು, ಯಾವುದನ್ನ ನಾವು ಮನಸ್ಸಿನಿಂದ ಅರಿಯಲಿಕ್ಕೆ ಸಾಧ್ಯವಿಲ್ಲವೋ ಆ ವಸ್ತು, ಅದು ಏನು, ಅದು ಹೇಗೆ ಅಂತ ಹೇಳಬೇಕಲ್ಲ. ಅದಕ್ಕೆ ಎಲ್ಲ ಉಪನಿಷತ್ತುಗಳಲ್ಲಿ ಎಷ್ಟೋ ಮಹಾವಾಕ್ಯಗಳು ಬಂದಿದೆ, ಎಷ್ಟೋ ಮಹಾವಾಕ್ಯಗಳಿದೆ. ಅದ್ರಲ್ಲಿ ಮುಖ್ಯವಾದದ್ದು ಕೆಲವು ಯಾವುದು ಅಂತಂದ್ರೆ, ಮುಖ್ಯವಾದದ್ದು ಮುಂಡಕ ಉಪನಿಷತ್ತಲ್ಲಿ ಒಂದು ಮಂತ್ರ ಇದೆ. ಸೊ ದಿ ಫಾಲೋಯಿಂಗ್ mantras are from different Upanishads denoting the same thing what Acharya says here about Atma Swarupa. Mundaka Upanishad says, na chakshusha grishyate napi vacha nanair devaihi. Na chakshusha grishyate napi vacha nanair devaihi. So that means, ಈ ಶ್ಲೋಕದ ಅರ್ಥ ಏನು ಅಂದ್ರೆ, ನ ಚಕ್ಷುಷಾ ಗೃಹ್ಯತೆ, ಈ ಆತ್ಮ ಸ್ವರೂಪ ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ, ಈ ಚರ್ಮ ಚಕ್ಷುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾಪಿ ವಾಚ, ಇದು ಮಾತಿನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಉಪದೇಶಗಳಿಂದ ಇನ್ನೊಬ್ಬರಿಗೆ ತಿಳಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನೈರ್ ದೇವೈಹಿ, ನಮ್ಮ ಇದರ ಯಾವ ಇಂದ್ರಿಯಗಳಿಂದಲೂ ಸಾಧ್ಯ ಇಲ್ಲ. ಅದು ಮುಂಡಕ ಉಪನಿಷತ್. ಸೊ ದಿ Katha Upanishad says the same thing, same point. The Mahamantra in Katha Upanishad or Kathopanishad, Naiva Vachana Manasa Praptum Shakyo Na Chakshusha. Simple words with profound meaning. Na eva vacha na manasa praptum shakyo na chakshusha. This Atma Vastu, vacha na manasa praptum, it cannot be obtained by speech, by discourse, by upadesha, nor it can be obtained by manasa. Na manasa praptum shakyo na chakshusha. Na shakyah chakshusha.
Even it cannot be seen by the eyes. That is how the Kathopanishad says. ಕೇನೋಪನಿಷತ್ತಲ್ಲಿ ಒಂದು ಮಂತ್ರ ಇದೆ, ನ ತತ್ರ ಚಕ್ಷುರ್ಗಚ್ಚತಿ ನ ವಾಗಚ್ಚತಿ ನೋ ಮನಃ. ನ ತತ್ರ ಚಕ್ಷುರ್ಗಚ್ಚತಿ ನ ವಾಕ್ ಗಚ್ಚತಿ ನ ಮನಃ. ಟು ರೀಚ್ ದೇರ್, ಆ ವಸ್ತುವಿನ ಹತ್ರ ಹೋಗ್ಬೇಕಲಿಕ್ಕೆ, ಆ ವಸ್ತು ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಆತ್ಮ ಪದಾರ್ಥ ಏನು ಅಂತ ತಿಳ್ಕೊಳ್ಳಿಕ್ಕೆ, ಈ ಬ್ರಹ್ಮ ಪದಾರ್ಥ ಏನು ಅಂತ ತಿಳ್ಕೊಳ್ಳಿಕ್ಕೆ, ಅಲ್ಲಿಗೆ ಹೋಗ್ಲಿಕ್ಕೆ ನ ತತ್ರ ಚಕ್ಷುರ್ ಗಚ್ಚತಿ, ಕಣ್ಣುಗಳು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಕಣ್ಣಿಂದ ನೋಡ್ಲಿಕ್ಕೆ ಆಗಲ್ಲ. ನ ವಾಕ್ ಗಚ್ಚತಿ, ಈ ಮಾತುಗಳು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮಾತಿನಿಂದ ಹೇಳಕ್ಕಾಗಲ್ಲ. ಉಪದೇಶದಿಂದ ಇನ್ನೊಬ್ಬರಿಗೆ ಆತ್ಮಸ್ವರೂಪ ಏನು ಅಂತ ಹೇಳಕ್ಕಾಗಲ್ಲ. ನೋ ಮನಃ, ನ ಮನಃ, ಈ ಮನಸ್ಸು ಸಹ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಗೆ ಗಮ್ಯಸ್ಥಾನ ಆತ್ಮನಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಮಾತಿಗೂ ಮನಸ್ಸಿಗೂ ಬುದ್ಧಿಗೂ ಕಣ್ಣಿಗೂ ಮೀರಿದ ವಸ್ತು ಆತ್ಮಸ್ವರೂಪ ಅಂತ ಅರ್ಥ. ಕಠೋಪನಿಷತ್ ಹೇಳ್ತಾ ಇರೋದು, ಅಲ್ಲ, ಈ ಕೇನೋಪನಿಷತ್ ಹೇಳ್ತಾ ಇರೋದು. ಸೊ in the Kenopanishad, the same point. The mind cannot reach there. The eyes cannot reach there. The speech cannot reach there to explain, to know, to experience what is Atma. Atma is this Brahma Padartha is beyond all these things. Na tatra chakshur gacchati. Chakshu means eyes. Na gacchati tatra. The eyes cannot reach there. There means Atma. Na vak gacchati, na manaha. Manaha na gacchati, vak na gacchati. Your speech cannot go there, your mind cannot go there. That is the Kenopanishad. Mahamantra on Atma Swarupa. Vivarana. Shvetashvatara Upanishad, another famous Mahamantra is there. Our Gurudev was fond of these small mantras. All the time he used to tell. Yato vacho nivartante aprapya manasa saha. This is Shvetashvatara. Shvetashvatara Upanishadalli ಒಂದು ಬಹಳ ಅಮೂಲ್ಯವಾದ ಮಂತ್ರ ಇದೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಯಾವ ರೀತಿ ಅಲ್ಲಿಗೆ ಹೋಗಿ ಮುಟ್ಟಲಾರದೆ, ಅಲ್ಲಿಗೆ ಅಂದ್ರೆ ಆತ್ಮನಲ್ಲಿಗೆ ಹೋಗಿ ಮುಟ್ಟಲಾರದೆ ನಮ್ಮ ಮಾತುಗಳು, ನಮ್ಮ ವಾಕ್, ಈ ಮಾತುಗಳು ಯಾವ ರೀತಿ ತಲೆದಗ್ಗಿಸ್ಕೊಂಡು ವಾಪಸ್ ಹಿಂತಿರುಗಿ ಬರುತ್ತವೆಯೋ, ಅದೇ ಪ್ರಕಾರ ಅಲ್ಲಿಗೆ ಹೋಗಿ ಅಂದ್ರೆ ಆತ್ಮನನ್ನ ಮುಟ್ಟಿ, ಅಂದ್ರೆ ಆತ್ಮಾನುಭವವನ್ನು ಪಡಿಲಿಕ್ಕೆ ಆಗದೆ ಮನಸ್ಸೂ ಸಹ ತಿರುಗಿ ವಾಪಸ್ ಬಂದುಬಿಡುತ್ತೆ. ಬಹಳ ಸುಂದರವಾದ ಉದಾಹರಣೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. The way the speech, without getting, going there, without getting the Atma, comes back slowly. It fails to explain. That means about Atma. The same way, the way the walk fails, the speech pattern fails, it comes back without touching. The mind also goes there. It cannot touch, it cannot feel, it cannot experience, it comes back. Yato vacho nivartante aprapya manasa saha. Aprapya, without obtaining that. Which one? Atma. Aprapya Atma manasa saha nivartate. The mind also comes back. So these are the famous Upanishad mantras. So that is what Acharya is. Of course, he has written extensive bhashyas in all these Upanishads, the 10 Upanishads. To explain that Upanishad, he is taking the recourse of Vivekachuda. Number of times our Gurudev used to say, Upanishads, now they are printed. They are in the book form, available in the bookshops. Anybody can purchase and read. The question is, our Gurudev was
Number of times he was talking to me. Anybody can buy a book on Upanishad in their language and they can read. The mantras are there, some definition, explanations are there. But the question is how far they will really understand, whether they get the real insight by reading themselves without the initiation by the Guru. That is a $1 million question. Our Gurudev humorously used to tell me. See, the purport of the point is Upanishads are there, but we will never understand the significance of the inner meaning, core meaning of Upanishads, all by reading ourselves. That is the point. Unless we are initiated by a Guru, a Brahmanishta Guru, who is well versed in Vedanta and Upanishads, is called Shrotriya, the one who knows Upanishads and Vedanta very clearly, one who knows Prasthanatraya clearly, one who knows Brahma Sutra, one who knows Bhagavad Gita, and one who knows Upanishads. They come under the triad of Vedanta, Prasthanatraya. So he is the one who can teach with the compassion and divine love to his disciples. Since most of us, we cannot understand Upanishad, what to do then? So, Acharya Shankara Bhagavatpada, our Paramaguru, Sakshat Shivaswarupa, he has taken such a recourse, taking pity on the entire mankind. Now, in these such granthas, Prakarana granthas, like Viveka Chudamani, he is explaining the same thing what is there in the Upanishads, what is there in the secrets of Upanishads. So he is unlocking that particular coded lock of Upanishads and to give us some great insights in the form of Viveka Chudamani, in the form of simple shlokas. And then he continues the next sloka. Yena vishwamidam vyaptam yam na vyapnoti kinchana abharopamidam sarvam yam bhantam anubhatyayam. Yena vishwamidam vyaptam yam na vyapnoti kinchana abharopamidam sarvam yam bhantam anubhatyayam. The next sloka. ಈ ಶ್ಲೋಕದಲ್ಲಿ ಆಚಾರ್ಯರು ಏನ್ ಹೇಳ್ತಾ ಇದ್ದಾರೆ? ಏನ ವಿಶ್ವಂ ಇದಂ ವ್ಯಾಪ್ತಂ ಯಂನ ವ್ಯಾಪ್ನೋತಿ ಕಿಂಚನ. ಫಸ್ಟ್ ಲೈನ್ ಅಗೇನ್, ಸಿಂಪಲ್ ಎಕ್ಸಾಂಪಲ್ ಟೇಕಿಂಗ್ ಫ್ರಮ್ ಉಪನಿಷತ್ ಓನ್ಲಿ. ಯಾವುದರಿಂದ ಇಡೀ ಸಮಸ್ತ ಬ್ರಹ್ಮಾಂಡ, ಈ ಸಮಸ್ತ ವಿಶ್ವ, ಈ ಜಗತ್ತು, ಈ ಬ್ರಹ್ಮಾಂಡ, ಸಮಸ್ತ ತಾರಾಲೋಕ, ಈ ವಿಶ್ವ, ಆಕಾಶ ಎಲ್ಲವೂ ಯಾರಿಂದ ವ್ಯಾಪ್ತನಾಗಲ್ಪಟ್ಟಿದೆಯೋ, ಯಾರಿಂದ ಆವರಿಸಲ್ಪಟ್ಟಿದೆಯೋ, ಅದನ್ನ ಆವರಿಸಲಿಕ್ಕೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ, ಯಾವ ವಸ್ತುವಿನಿಂದಲೂ ಸಾಧ್ಯವಿಲ್ಲ. ಏನ ವಿಶ್ವಮಿದಂ ವ್ಯಾಪ್ತಂ ಯಂ ನ ವ್ಯಾಪ್ನೋತಿ ಕಿಂಚನ. ಬೇರೆ ಯಾವುದೂ ಈ ವಸ್ತುವನ್ನ ಆವರಿಸಲಿಕ್ಕೆ ಸಾಧ್ಯವೇ ಇಲ್ಲ, ಆದರೆ ಇದರಿಂದ ಎಲ್ಲವೂ ಆವೃತಗೊಂಡಿದೆ. ಈ ವಸ್ತು, ಆತ್ಮವಸ್ತು ಎಲ್ಲವನ್ನು ಆವರಿಸಿಕೊಂಡಿದೆ. ಅಂದ್ರೆ ಇದರೊಳಗೆ ಸಮಸ್ತ ಬ್ರಹ್ಮಾಂಡ, ಚರಾಚರ, ಸಕಲ ಲೋಕಗಳು, ತಾರಾಮಂಡಲ, ಆಕಾಶ, ವಾಯು ಎಲ್ಲವೂ ಇದೆ. ದ ಎಂಟೈರ್ ಯೂನಿವರ್ಸ್ ಈಸ್ ಕವರ್ಡ್ ಬೈ ದಿ ಎನ್ವಲಪ್ ಆಫ್ ದಿಸ್ ಆತ್ಮ, ಬಟ್ ದಿಸ್ ಆತ್ಮ cannot be enveloped or covered by anybody else, anything else. So that is the point here. Yena vishwamidam vyaptam yam na vyapnoti kinchana abharupamidam sarvam yam bhantam anubhatyayam. Yam bhantam, this is self-radiating, super effulgent, illuminatory substance or thing. This is all the time radiating itself. It is self, swayam jyotiswarupa. Atma is swayam jyotiswarupa. Yam bhantam, bhantam. It is radiating itself. It is illuminating itself by itself.
eternally, all the time. But this cannot be eliminated by anybody else. This is not only self-radiating effulgence, but it also illuminates the whole universe. But nothing can illuminate this object called Atma. That is the part. ಇದು ಸದಾಕಾಲ ಸರ್ವತ್ರ ತಾನೇ ತಾನಾಗಿ ಸ್ವಯಂ ಜ್ಯೋತಿಸ್ವರೂಪನಾಗಿ ಪರಂಜ್ಯೋತಿಸ್ವರೂಪನಾಗಿ ಎಲ್ಲವನ್ನ ಪ್ರಕಾಶಗೊಳಿಸ್ತಾ ಇದೆಯಲ್ಲ ಈ ಆತ್ಮ. ಈ ಆತ್ಮವನ್ನ ಪ್ರಕಾಶಗೊಳಿಸಲಿಕ್ಕೆ ಬೇರೆ ಯಾವ ವಸ್ತುವಿಂದನೂ ಸಾಧ್ಯವಿಲ್ಲ. ಸಕಲ ಬ್ರಹ್ಮಾಂಡಗಳು, ಚರಾಚರ ವಸ್ತುಗಳು, ಜಗತ್ತು, ಪ್ರಪಂಚ, ವಿಶ್ವ ಎಲ್ಲವನ್ನ, ಸೂರ್ಯ ಚಂದ್ರಾದಿ ಗ್ರಹಗಳು, ತಾರೆಗಳು ಎಲ್ಲವನ್ನ ಈ ಆತ್ಮವೇ ಪ್ರಕಾಶಗೊಳಿಸ್ತಾ ಇದೆ. ಆತ್ಮನ ಬೆಳಕಿನಿಂದ ಎಲ್ಲವೂ ಬೆಳಗ್ತಾ ಇದೆ. ಆದ್ರೆ ಈ ಆತ್ಮನನ್ನ ಸ್ವಯಂ ಪ್ರಕಾಶಗೊಳಿಸಲಿಕ್ಕೆ ಬೇರೆ ಯಾವ ವಸ್ತುವಿನಿಂದನೂ ಸಾಧ್ಯವಿಲ್ಲ. So this has covered, enveloped the whole world, but this cannot be covered or enveloped by anything else. So the same thing is there in the smallest of the Upanishads, that is Isha Vasyopanishad, or simply it is called Ishopanishad. The very first Mahamantra of the Isha Vasyopanishad, the very first line is so important. The same thing Acharya is dealing here. Yena Vishwamidam Vyaptam Yamna Vyapnoti Kinchana. Same thing is there in Isha Vasyopanishad. There, the Mahamantra explains that Ishavasyamidam sarvam yatkincha jagatam jagat. It starts like that, the very first mantra. Ishavasyamidam sarvam yatkinchit jagatyam jagat. Same meaning is conveyed here by the Acharya. What is there in Isha Vasyopanishad? Yena Vishwamidam Vyaptam Yamna Vyapnoti Kinchana. A small digress. ವಿಷಯಾಂತರ, ಒಂದು ವಿಷಯ ನೆನಪಿಗೆ ಬಂತು ಅಂತ ಹೇಳ್ತಾ ಇದ್ದೇನೆ. ಬ್ರಹ್ಮಜ್ಞಾನಿಯಾದಂತಹ ಸದ್ಗುರು ನಿರಾಲಂಬನ ಸ್ಥಿತಿಯಲ್ಲಿ ಯಾವ ಆಲೋಚನೆಯೂ ಇಲ್ಲದೆ, ಪ್ರಚಾರ ಪ್ರಸಿದ್ಧಿ ಏನನ್ನೂ ಬಯಸದೆ, ಎಲ್ಲ ಸಿದ್ಧಿಗಳು ಕೈವಶವಾಗಿದ್ದರೂ ಸಹ ಅದನ್ನು ತೋರ್ಪಡಿಸದೆ ಸಾಮಾನ್ಯ ಮನುಷ್ಯರ ಹಾಗೆ ಬ್ರಹ್ಮಜ್ಞಾನಿ ಈ ಲೋಕದಲ್ಲಿ ಹೇಗೆ ವ್ಯವಹಾರ ಮಾಡ್ತಾ ಇರ್ತಾರೆ, ಏನೂ ಗೊತ್ತಿಲ್ಲದೆ ಇರುವ ಹಾಗೆ, ಎಲೆಮರೆಯ ಸಂತ ಅಂತ ನಾವೇನು ಕರಿತೀವಲ್ಲ, ಹಾಗೆ ಒಬ್ಬ ಬ್ರಹ್ಮಜ್ಞಾನಿ ಹೇಗಿರ್ತಾನೆ ಅನ್ನೋದಕ್ಕೆ ಒಂದು ಸಣ್ಣ ಸ್ವಂತ ಉದಾಹರಣೆ ಕೊಡ್ತಾ ಇದ್ದೆ. ಸ್ವಂತ ಉದಾಹರಣೆ. ಸುಮಾರು 5.5 ವರ್ಷಗಳ ಕಾಲ ಹಂಸಾಶ್ರಮದಲ್ಲಿ ನಮ್ಮ ಗುರುದೇವರ ಆಜ್ಞೆಯಂತೆ ಭಗವದ್ಗೀತಾ ವ್ಯಾಖ್ಯಾನ ಮಾಡೋ ಪ್ರಸಂಗ ಪ್ರತಿ ಭಾನುವಾರ ಇದೇ ಸಮಯ 4ರಿಂದ 5 ಸಂಜೆ ಆಗ ನಡೀತಾ ಇತ್ತು ಅವರಿದ್ದಾಗ. 2013ರಲ್ಲಿ ಪ್ರಾರಂಭ ಆಯಿತು. ಗುರುದೇವರು ತಮ್ಮ ಒಳಗಡೆ, ತಮ್ಮ ಕುಟೀರದ ಒಳಭಾಗದ ರೂಮ್ನಲ್ಲಿ ಕೂತ್ಕೊಳ್ತಾ ಇದ್ರು. ಹೊರಗಡೆ, ಆ ಕುಟೀರದ ಹೊರಗಡೆ, ಆ ಕಟ್ಟಡದ ಹೊರಗಡೆ, ಹೊರಭಾಗದ ಜಗುಲಿನಲ್ಲಿ, ಹೊರಭಾಗದ ವೆರಂಡಾದಲ್ಲಿ ಜನಗಳು ಕೂತ್ಕೊಳ್ತಾ ಇದ್ರು. ಅಲ್ಲಿ ನಾನು ಕೂತ್ಕೊಂಡು ಭಗವದ್ಗೀತಾ ವ್ಯಾಖ್ಯಾನ ಮಾಡ್ತಾ ಇದ್ದೆ 1 ಗಂಟೆ. ಆ ಸಮಯದಲ್ಲಿ ಒಂದು ಸಲ ಯಾವುದೋ ಒಂದು, ನನಗೆ ನೆನಪಾಗ್ತಾ ಇಲ್ಲ, ಶ್ಲೋಕವನ್ನ ಅದರ ವ್ಯಾಖ್ಯಾನ ಕೊಡ್ತಾ ಇರ್ಬೇಕಾದ್ರೆ ಈ ಈಶಾವಾಸ್ಯೋಪನಿಷತ್ತಿನ ಮಹಾಮಂತ್ರ ನೆನಪಿಗೆ ಬಂತು. ಗುರುಗಳ ಕರುಣೆ, ಗುರುಗಳ ಪ್ರಸಾದದಿಂದ ಅದನ್ನು ಹೇಳ್ತಾ ಕೂತ್ಕೊಂಡೆ ಅವ್ರಿಗೆ. ಈಶಾವಾಸ್ಯೋಪನಿಷತ್ತಲ್ಲಿ ಏನಿದೆ ಮಹಾಮಂತ್ರ, ಅಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಈಶಾವಾಸ್ಯಮಿದಂ ಸರ್ವಂ ಅಂತ ಬರುತ್ತೆ ಮಂತ್ರ. ನನ್ನ ಬಾಯಿ ತಪ್ಪಿ, ಸಂಸ್ಕೃತ ಮೊದಲೇ ಗೊತ್ತಿಲ್ವಲ್ಲ ನನಗೆ,
ಬಾಯಿ ತಪ್ಪಿ ನಾನೇನ್ ಹೇಳ್ಬಿಟ್ಟೆ ಅಂದ್ರೆ ಈಶಾವಾಸ್ಯಂ ಇದಂ ಸರ್ವಂ ಅಂತ ಹೇಳೋ ಬದಲು ಈಶಾ ವ್ಯಾಸಮಿದಂ ಸರ್ವಂ ಅಂತ ಶುರು ಮಾಡಿದೆ ಆ ಮಂತ್ರವನ್ನು. ಈಶಾ ವ್ಯಾಸಮಿದಂ, ನೋಡಿ ವಾಸ್ಯ ಬೇರೆ ವ್ಯಾಸ ಬೇರೆ, ಅದು ಗೊತ್ತಿಲ್ಲ ನನಗೆ, ಹೇಳ್ಬಿಟ್ಟೆ. ಸರಿ, 1 ಗಂಟೆ ಆಯ್ತು, ಪ್ರವಚನ ಆಯಿತು, ಎಲ್ಲ ಆಯ್ತು. ಮುಗಿದ ಮೇಲೆ ಕೊನೆಯಲ್ಲಿ ಗುರುಗಳು ಹೊರಗಡೆ ಬಂದು ಎಲ್ಲರಿಗೂ ದರ್ಶನ ಕೊಟ್ಟರು. ಗುರುಗಳು ಹೆಚ್ಚು ಮಾತಾಡ್ತಾ ಇರಲಿಲ್ಲ, ಎಲ್ಲರ ಕಡೆ ನೋಡ್ತಾ ಇದ್ರು, ದರ್ಶನ ಕೊಡ್ತಾ ಇದ್ರು. ಹೀಗೆ ನಕ್ಕು ಬಿಟ್ಟು ಕೈ ಆಡಿಸಿ ಮತ್ತೆ ಒಳಗಡೆ ಹೋಗ್ತಾ ಇದ್ರು. ಒಳಗಡೆ ಹೋಗ್ಬೇಕಾದ್ರೆ ಮತ್ತೆ ನನಗೆ ಸನ್ನೆ ಮಾಡಿ ಒಳಗಡೆ ಕರೆದ್ರು, ಬಾ. ಸರಿ, ಒಳಗಡೆ ಹೋಗಿ ಬಾಗಿಲು ಹಾಕೊಂಡೆ. ಅವರು ಒಳಗಡೆ ಕೂತ್ಕೊಂಡು ಬಾಗಿಲು ಹಾಕಿದ ಮೇಲೆ ಬಹಳ ಮೆಲುದನೆಯಲ್ಲಿ ನಗ್ತಾ ನಗ್ತಾ ನನಗೆ ಒಂದು ಮಾತು ಹೇಳಿದ್ರು. ಅಲ್ಲ, ಇವತ್ತಿನ ನಿನ್ನ ವ್ಯಾಖ್ಯಾನ ಚೆನ್ನಾಗಿತ್ತು, ಆದ್ರೆ ನೀನು ಉಪನಿಷತ್ ಮಂತ್ರ ಒಂದು ತಪ್ಪು ಹೇಳ್ಬಿಟ್ಟಿಯಲ್ಲ, ಒಂದು ಪದವನ್ನೇ ತಪ್ಪಾಗಿ ಹೇಳ್ಬಿಟ್ಟಿಯಲ್ಲ, ಅದರಿಂದ ಅರ್ಥವೇ ಬೇರೆ ಆಗ್ಬಿಡುತ್ತಲ್ಲ. ನೀನು ವಾಸ್ಯ ಅಂತ ಹೇಳೋ ಬದಲು ವ್ಯಾಸ ಅಂತ ಹೇಳ್ಬಿಟ್ಟಿಯಲ್ಲ, ಈಶಾ ವ್ಯಾಸಮಿದಂ ಸರ್ವಂ ಅಂತ ಹೇಳ್ಬಿಟ್ಟಿಯಲ್ಲ ನೀನು ಅಂತ ನಕ್ಬಿಟ್ಟು. ಒಂದು ಕ್ಷಣ ಎದೆ ಜಲ್ಲದು. ಯಾಕೆ ಅಂದ್ರೆ ಗುರುಗಳು ಒಳಗಡೆ ತಮ್ಮ ಕಟ್ಟಡದ ಒಳಭಾಗದ ಒಳಗಡೆ ರೂಮ್ನಲ್ಲಿ ಕೂತ್ಕೊಂಡಿದ್ದಾರೆ. ಆ ರೂಮಿನ ಬಾಗಿಲು ಹಾಕಿರುತ್ತೆ, ಹೊರಗಡೆ ಬಾಗಿಲು ಹಾಕಿರುತ್ತೆ. ನಾವು ಹೊರಗಡೆ ಎಲ್ಲೋ ಕೂತ್ಕೊಂಡು ಪ್ರವಚನ ಕೊಡೋದು ಒಳಗಡೆ ಕೂತಿರೋ ಗುರುಗಳಿಗೆ ಕೇಳಿಸ್ಲಿಕ್ಕೆ ಸಾಮಾನ್ಯ ದೃಷ್ಟಿಯಲ್ಲಿ ಹೇಳ್ಬೇಕು ಅಂದ್ರೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಅಂಥ ಸಮಯದಲ್ಲಿ ಪ್ರತಿ ಪದವನ್ನ ಅಷ್ಟು ಗಂಭೀರವಾಗಿ ವಿಶ್ಲೇಷಣೆ ಮಾಡಿ ಪ್ರತಿ ಪದವನ್ನ ನಾನೇನು ಉಚ್ಚಾರಣೆ ಮಾಡ್ತಾ ಇದ್ದೀನಿ ಅಂತ ಅದನ್ನ ನೋಡ್ತಾ ಇದ್ದಾರಲ್ಲ ಗುರುಗಳು, ಅಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಎಳೆ ಕಂಡು ಹಿಡಿದು ನನಗೆ ಒಳಗಡೆ ಬಂದಾಗ ಹೇಳಿದ್ರಲ್ಲ, ಅದು ಯಾವ ಶಕ್ತಿ ಅದು? ತಕ್ಷಣ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ತಪ್ಪಾಯಿತು, ಗೊತ್ತಾಗದೆ ಆಯ್ತು. ಮತ್ತೆ ಮುಂದಿನ ವಾರ ಭಗವದ್ಗೀತಾ ವ್ಯಾಖ್ಯಾನದಲ್ಲಿ ಇದು ಎಲ್ಲವನ್ನು ಜನಗಳಿಗೆ ತಿಳಿ ಹೇಳಿ, ಗುರುಗಳು ಹೀಗೆ ಕಂಡು ಹಿಡಿದ್ರು, ನಾನು ಒಂದು ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳಿ ಮತ್ತೆ ನಮಸ್ಕಾರ. ಇದೇನ್ ತೋರಿಸುತ್ತೆ ಅಂದ್ರೆ ಹೌ ಎ ಬ್ರಹ್ಮಜ್ಞಾನಿ remains, how our Gurudev was there. He was sitting in his building deep inside his room all the time. The room was always, the door was closed. The outer building main door was closed all the time. And outside the building on the veranda, I used to sit and give discourse on Bhagavad Gita every Sunday, 4 to 5, same time. For nearly 5.5 years it went on. It started in the year 2013, September. It went on every Sunday, except a few Sundays when my health was not all right. So once, while describing a commentary on Bhagavad Gita, particular shloka which I don't remember, I remember this much. This Isha Vasopanishad first mantra, Mahamantra, I was narrating there. But instead of saying Isha Vasyamidam Sarvam Yat Kinchit Jagatyam Jagat, instead of saying like that, I said Isha Vyasamidam Sarvam Yat Kinchit Jagatyam Jagat. So instead of Vasya, I used the word Vyasa. After the discourse, Gurudev came outside, opening the doors, and then he gave darshan to all, and then he beckoned me inside. I went inside, closed the door, and laughingly, humorously looked at me, said, "What, Nagaraj, you misspelled the word in the Upanishad. Instead of Vasya word, Samskrita word, you said Vyasa. You know what is Vyasa? Vyasa means diameter. Vasya means circumference. The whole meaning will change." I was aghast. I fell at his feet, prostrated, profusely apologizing. I said, without my knowledge, it happened. The point is, how a great Brahmajnani, without showing any of his inclination about his divine power, but at times he exhibits the siddhis just to enlighten you to be on the right path. Nobody knows. Our Gurudev never proclaimed that he knows anything. But we knew all the siddhis were at his feet only. Sitting inside where our discourse sounds cannot reach, and he's sitting there and listening to everything. Even the finer mistake committed outside is observed, and he points out that. So what is that? How do you call this experience?
So that is how the Sadguru behaves. He is outside and inside, both. He is a witness himself. He is Antaryami itself. So the same thing Acharya is speaking. Atma Swarupa is Antaryami. Antaryami means it's inside and outside. It is everywhere. It is also inside. That is the meaning of the word Yena Vishwamidam Vyaptam Yamna Vyapnote Kinchana. So this covers everything in and out, within and without. But this cannot be covered. This cannot be enveloped by anything else. So this is the real Pratyagatma. So this is the Brahma Pradartha. Same thing actually in the Kathopanishad also it is there. The same points are there. Tameva bhantam anubhati sarvam tasya bhata sarvamidam vibhati. Tameva bhantam anubhati sarvam tasya bhasa sarvamidam vibhati. This Atma illuminates everything. It is a self-radiating, effulgent Paranjyoti, Swayam Paranjyoti Swarupa. With the help of this Swayam Jyoti, Param Jyoti, whole world is illuminated. Charachara, animate, inanimate, everything, the entire universe is illuminated. Everything happens. They do their work. Things happen. Actions happen. Everything, the nature proceeds. Natural laws proceed. Everything goes on. All the activities go on. That means, that is the word meaning, illumination. So this Atma Padartha illuminates everything. But this cannot be illuminated by anything else. Elsewhere, the same examples are given. Acharya elsewhere gives another example. Common example he gives. What is the common example? All of us we know. ಮತ್ತೊಂದು ಕಡೆ ಆಚಾರ್ಯರು ಮತ್ತೊಂದು ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ಏನು? ಸೂರ್ಯನ ಉದಾಹರಣೆ. ನಮ್ಮ ಜಗತ್ತನ್ನ ಪ್ರತಿನಿತ್ಯ ಬೆಳಗಿಸ್ತಾನಲ್ಲ ಸೂರ್ಯ. ಈ ಸೂರ್ಯನ ಬೆಳಕಿನಿಂದ ಇಡೀ ಜೀವ ಸಂಕುಲನ ನಿಂತಿದೆ. ಸೂರ್ಯನೇ ಇಲ್ಲ ಅಂತಂದ್ರೆ ಈ ಭೂಮಿನಲ್ಲಿ ಜೀವ ಜಗತ್ತೇ ನಾಶ. ವಿಜ್ಞಾನವು ಇದನ್ನು ಒಪ್ಕೊಳ್ಳುತ್ತೆ. ಜೀವಶಾಸ್ತ್ರ ಇದನ್ನು ಹೇಳುತ್ತೆ. ಸೂರ್ಯ ಇಲ್ಲದೆ ಇದ್ರೆ, ಸೂರ್ಯನ ಕಿರಣ ಇಲ್ಲದೆ ಇದ್ರೆ, ಸೂರ್ಯನ ಶಾಖ ಇಲ್ಲದೆ ಇದ್ರೆ ಜಗತ್ನಲ್ಲಿ, ಈ ಪ್ರಪಂಚದಲ್ಲಿ ಜೀವ ಸಂಕುಲನವೇ ಇರೋದಿಲ್ಲ, ಎಲ್ಲವೂ ನಾಶವಾಗುತ್ತೆ. Even science says, in the absence of the sunlight, total sunlight, if it is absent, this living organisms on the planet Earth, plants and animals, they will collapse and die ultimately. So that sun is important, who is all the time radiating and then sending the sunlight along with the heat. But who is illuminating the sun? With what capacity, on whose capacity the sun is glowing, illuminating, sending the sun ray, sending the sunlight along with the heat to the whole planet, into the entire solar system? Who is behind that sun? So that is a very interesting, analytical, contemplative, spiritual point to understand. Elsewhere Acharya says. Same thing here. Next sloka also same thing. He is explaining. Yasya sannidhi matrena dehendriya manodhiyah vishayeshu swakiyeshu vartante prerita iva. Yasya sannidhi matrena dehendriya manodhiyah vishayeshu swakiyeshu vartante prerita iva. ಈ ಆತ್ಮನ ಸನ್ನಿಧಿ ಮಾತ್ರದಿಂದ, ಈ ಆತ್ಮನ ಇರುವಿಕೆ ಮಾತ್ರದಿಂದಲೇ ದೇಹ, ಮನಸ್ಸು, ಇಂದ್ರಿಯ, ಬುದ್ಧಿ, ಚಿತ್ತ ಇವೆಲ್ಲವೂ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದೆಯಲ್ಲಪ್ಪ. ಎಲ್ಲವೂ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಇದೆಯಲ್ಲ. ಯಾರಿಂದ? ಕೇವಲ ಆತ್ಮನ ಆ ಸಾನ್ನಿಧ್ಯ, ಆತನ ಇರುವಿಕೆಯಿಂದ ತಮ್ಮ ತಮ್ಮ ಕಾರ್ಯಗಳನ್ನ ಸಮರ್ಥವಾಗಿ ಮಾಡ್ತಾ ಇದೆ. ಸೊ ಯಸ್ಯ ಸನ್ನಿಧಿ ಮಾತ್ರೇಣ ದೇಹ, ಇಂದ್ರಿಯ, ಮನೋಧೀಯ, ಧಿಯ ಮೀನ್ಸ್ ಧೀ, ಧೀ ಶಕ್ತಿ, ಧಿಯ ಬುದ್ಧಿ.
ಯಸ್ಯ ಸನ್ನಿಧಿ ಮಾತ್ರೇಣ ದೇಹ ಇಂದ್ರಿಯ ಮನ ಧೀ ವಿಷಯೇಷು ಸ್ವಕೀಯೇಷು ವರ್ತಂತೆ ಪ್ರೇರಿತ ಇವ. ಸ್ವಕೀಯೇಷು ವಿಷಯೇಷು ವರ್ತಂತೆ, all by his mere presence of what? Atma. By his mere presence, Atma Vastu, Brahma Padartha, the whole body, the physical body, gross body, the organs of action, and the Jnanendriyas, like our buddhi, mind, intellect, everything, ego, chitta, everything, they're all acting and they're performing their activities likewise by the mere presence, illuminatory presence of this Atma. By this Brahma Padartha, everything is happening. All actions are going on. The worldly actions are going on. The world is going on. Everything is in its own place, doing their own allotted work in the entire universe. You take all the natural laws, gravitational laws, every planet, every star, they are performing, they are rotating, they are moving, everything according to the natural laws, and the natural laws are there because of the presence of this Brahma Padartha. Brahma Padartha Atma Swarup. So it is enveloping the entire universe in and out. That is the point here. Ahankaradi dehanta vishayascha sukhadayah वेद्यन्ते घटवद्येन नित्यबोधस्वरूपिणा. अहंकारादि देहांत विषयाश्च सुखादयः वेद्यन्ते घटवद्येन नित्यबोधस्वरूपिणा. घटवत् येन नित्यबोधस्वरूपिणा वेद्यन्ते. ಈ ಶ್ಲೋಕದಲ್ಲಿ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ, ಅದೇ ವಿಷಯವನ್ನ ಪುನರ್ ಪ್ರತಿಪಾದನೆ ಆತ್ಮಸ್ವರೂಪದ ಬಗ್ಗೆ, ಆತ್ಮನ ಸಾನ್ನಿಧ್ಯ, ಆತನ ಸಾಮರ್ಥ್ಯದ ಬಗ್ಗೆ, ಆತನ ಇರುವಿಕೆ ಬಗ್ಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಅಹಂಕಾರ, ನಾನು 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 ಅಂತ ಅಹಂಕಾರ ಇದೆಯಲ್ಲ, ಈ ಸ್ವಾಭಿಮಾನ ಇದೆಯಲ್ಲ, ನಾನು ಅಂತಕ್ಕಂಥ ಒಂದು ಈ ಮನಸ್ಥಿತಿ ಇದೆಯಲ್ಲ, ನಾನು ಅಂದ್ರೆ ಇಂಥವನು ಅನ್ನೋ ಸ್ಥಿತಿ ಇದೆಯಲ್ಲ, ಅಹಂಕಾರ, ದೇಹ, ಈ ದೇಹ ಮತ್ತು ಈ ಮನಸ್ಸು ಬುದ್ಧಿಲಿ ಉಂಟಾಗ್ತಕ್ಕಂಥ ವಿಷಯಗಳು, ವಾಸನೆಗಳು, ಪ್ರವೃತ್ತಿಗಳು, ಆಲೋಚನೆಗಳು, ನಮಗೆ ಉಂಟಾಗ್ತಕ್ಕ ಸುಖ, ದುಃಖ, ನೋವು, ನಲಿವು, ಸಂಕಟ, ಇಂಥವು ಇವೆಲ್ಲವೂ ನಿತ್ಯಬೋಧ ಸ್ವರೂಪಿಣ ಆತ್ಮನಿಂದ ವೇದ್ಯಂತೆ, ಆತ್ಮನ ಸನ್ನಿಧಿಯಿಂದ ನಮಗೆ ಗೊತ್ತಾಗ್ತಾ ಇದೆ. ಈ ಎಲ್ಲ ಅನುಭವಗಳು ನಮಗೆ ಸಿಗ್ತಾ ಇರೋದು ನಮ್ಮ ಮನಸ್ಸಿಗೆ, ಬುದ್ಧಿಗೆ ಆತ್ಮನ ಸನ್ನಿಧಿಯಿಂದ. ಆತ್ಮನ ಸನ್ನಿಧಿಯಿಂದ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ? ಘಟವತ್ ಏನ, ಘಟವತ್ ಗಡಿಗೆ ಉದಾಹರಣೆ. ಆಗಿನ ಕಾಲದಲ್ಲಿ ಬಹಳ ಎಲ್ಲ ಕಡೆ ಬರ್ತಕ್ಕಂಥ ಉದಾಹರಣೆ ಇದೆ. ಗಡಿಗೆ, ಮಣ್ಣಲ್ಲಿ ಮಾಡಿದ ಗಡಿಗೆ. ಈಗ ಮಣ್ಣಿನಲ್ಲಿ ಮಾಡಿದ ಗಡಿಗೆ ಪ್ರತ್ಯಕ್ಷವಾಗಿ ನಮ್ಮ ಎದುರಿಗೆ ಇಟ್ಟರೆ ನಮಗೆ ಜ್ಞಾನ ಏನ್ ಬರುತ್ತೆ ಅಂದ್ರೆ ಆ ಉದಾಹರಣೆ, ಇದು ಮಣ್ಣಿನಿಂದ ಮಾಡಲ್ಪಟ್ಟ ಗಡಿಗೆ ಅಂತ ಗೊತ್ತಾಗತ್ತೆ. ಯಾವಾಗ ಅದು ನಮ್ಮ ಎದುರಿಗೆ ಬಂದಾಗ, ಆ ಕಾರ್ಯವಾದಾಗ ಇದು ಗಡಿಗೆ ಅಂತ ಗೊತ್ತಾಗತ್ತೆ. ನಮ್ಮ ಮನಸ್ಸಿಗೆ, ಬುದ್ಧಿಗೆ ಅರಿವಾಗತ್ತೆ. ಕಣ್ಣಿನಿಂದ ನೋಡ್ತೇವೆ, ಮನಸ್ಸು ಗ್ರಹಿಸುತ್ತೆ ಅಥವಾ ಬುದ್ಧಿ ಗ್ರಹಿಸುತ್ತೆ, ಅಲ್ಲಿ ನಮಗೆ ಇದು ಗಡಿಗೆ ಅನ್ನೋ ಸ್ಮೃತಿ ಮನಸ್ಸಲ್ಲಿ ಇದೆ. ಆ ಉದಾಹರಣೆ. ಇದು ಗಡಿಗೆ ಅಂತ ನಮಗೆ ಯಾವ ರೀತಿ ಸ್ಮೃತಿ ಉಂಟಾಗುತ್ತೋ ಅದೇ ತರಹ ಆತ್ಮನ ಸನ್ನಿಧಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಎಲ್ಲ ರೀತಿಯ ವಿಷಯಗಳು, ಸುಖ ದುಃಖ, ಈ ರೀತಿ ಪ್ರವೃತ್ತಿಗಳ ಅನುಭವ ಉಂಟಾಗುತ್ತೆ. ಆತ್ಮ ಇಲ್ಲದಿದ್ರೆ ಇವು ಯಾವ ಅನುಭವಗಳು ಇರೋದಿಲ್ಲ, ಯಾವ ಪ್ರವೃತ್ತಿಗಳು ಇರೋದಿಲ್ಲ, ಯಾವ ಸ್ಮೃತಿ ವಿಸ್ಮೃತಿನೂ ಇರೋದಿಲ್ಲ ಅಂತ ಅರ್ಥ. ಅಹಂಕಾರಾದಿ ದೇಹಾಂತ ವಿಷಯಾಶ್ಚ ಸುಖಾದಯ ವೇದ್ಯಂತೆ ಘಟವದ್ಯೇನ ನಿತ್ಯಬೋಧ ಸ್ವರೂಪಿಣ. So this Nityabodha Swarupana Atma, this Atma is eternal. It is eternal Jnana Swarupa. It is Satya Swarupa. It is Ananda Swarupa. See, Satya, Jnana, Ananda, they are not the characters or guna, attributes of Atma. Atma by itself is Satya Swarupa. Atma by itself is Jnana Swarupa. It by itself is embodiment of awareness. By itself is knowledge. Jnana.
by itself is eternal all the time without change. Satya, real. Satya means real, no change. It remains as it is. Absolutely no change, no transformation. Ananda Swarupa. It is in total by itself is eternal bliss. Brahmananda Swarupave Atma. ಆತ್ಮನ ಸ್ವರೂಪವೇ ನಿಜಾನಂದ, ಬ್ರಹ್ಮಾನಂದ ಅಂತ ಅರ್ಥ. ಅದನ್ನ ಯಾವ ರೀತಿ ಊಹೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಂತಹ ಆನಂದ ಸ್ವರೂಪ. ಬ್ರಹ್ಮಾನಂದ ಸಾಗರ ಅಂತ ಕರೀತಾರೆ. ಸೊ ಆತ್ಮ ಇಸ್ ರೆಫರ್ಡ್ ಇನ್ ದಿ ವೇದಾಂತಿಕ್ ಟರ್ಮ್ಸ್ ಆಸ್ ದಿ ರಿಯಲ್ ಓಷನ್ ಆಫ್ ಬ್ಲಿಸ್, ಓಷನ್ ಆಫ್ ಅಬ್ಸಲ್ಯೂಟ್ ಬ್ಲಿಸ್ ವಿಚ್ cannot be analyzed, understood, imagined, comprehended by the mind, by the buddhi. What is that Brahmananda? Atma by itself, by nature, it is ocean of bliss, ocean of absolute bliss. And it is avinashi, eternal, unchanging. That is why it is called real. Satya Swarupa, unchanging, real, no transformation. So, all your mental afflictions, mental vrittis, your experiences of, sukha and dukkha, pleasure and pain, happiness, unhappiness, good things and bad things, depressed, restlessness, or cheerful or joyful, all such mental vrittis and feelings, everything is known by your buddhi and mind because of the presence of Atma. This Atma, Avinashi, which is Nitya Bodha Swarupa, by its presence, everything is known. From the body, from this Ahankara, ego, everything is known. Everything is known means everything falls into its proper place of action by the presence of Atma, by the influence of Atma, by its mere presence. Yasya sannidhi matrena, by its mere presence, everything works. Yeshontaratma purusha purano nirantarakhanda sukhanubhuti sadaika rupa pratibodha matro yeneshita vak asavascharanti. Yeshontaratma purusha purano nirantarakhanda sukhanubhuti sadaika rupa pratibodha matro yeneshita vak asavascharanti. In the next shloka on Atma Swarupa Nirupana, Acharya says, ಮುಂದಿನ ಶ್ಲೋಕದಲ್ಲಿ ಯೇಷಃ ಅಂತರಾತ್ಮಃ ಪುರಾಣಃ ಪುರುಷಃ. ಈ ಆತ್ಮ ಅಂತರ್ಯಾಮಿಯಾಗಿ ನಮ್ಮ ಒಳಗಡೆ ಇದ್ದಾನೆ. ಈತನು ಅನಾದಿ ಕಾಲದಿಂದಲೂ ಪುರಾತನನು, ನಿತ್ಯ ಅಖಂಡ ಸುಖ ಸ್ವರೂಪನು, ಪುರಾಣ ಪುರುಷನೂ ಆಗಿದ್ದಾನೆ. ಯಾವಾಗಲೂ ಒಂದೇ ವಿಧವಾದ ಸ್ವರೂಪ ಉಳ್ಳವನಾಗಿದ್ದಾನೆ. ಅನಾದಿ ಕಾಲದಿಂದಲೂ ಒಂದೇ ರೀತಿಯಾಗಿದ್ದಾನೆ, ಬದಲಾವಣೆ ಹೊಂತ ಇಲ್ಲ. ಈತ ಜ್ಞಾನ ಸ್ವರೂಪನಾಗಿದ್ದಾನೆ. ಈತನ ಪ್ರೇರಣೆಯಿಂದ, ಈತನ ಸನ್ನಿಧಿಯಿಂದ, ಈತನ ಉಪಸ್ಥಿತಿಯಿಂದ ನಮ್ಮ ವಾಕ್, ನಮ್ಮ ಈ ಮಾತುಗಳು, ಈ ಮಾತನಾಡೋ ಕ್ರಿಯೆ ವಾಕ್ ಮತ್ತು ಈ ಪ್ರಾಣಗಳು ಇತ್ಯಾದಿ ಎಲ್ಲವೂ ಚಲಿಸುತ್ತಿವೆ, ತಮ್ಮ ತಮ್ಮ ಕಾರ್ಯಗಳನ್ನ ಮಾಡ್ತಾ ಇವೆ. ವಾಕ್ ಪ್ರಾಣ ಅಂತ ಎರಡು ಉದಾಹರಣೆ ಕೊಡ್ತಾ ಇದ್ದಾರೆ ಶ್ಲೋಕದಲ್ಲಿ. ಅದರಲ್ಲಿ ನಾವು ಎಲ್ಲವನ್ನೂ ಸೇರಿಸ್ಕೊಳ್ಬೇಕು. ಈ ಆತ್ಮನ ಸನ್ನಿಧಿಯಿಂದ ನಾವು ಮಾತನಾಡೋ ಶಕ್ತಿ ಆಗಲಿ, ನಮ್ಮ ಪ್ರಾಣಗಳ ಚಲಿಸೋ ಶಕ್ತಿ, ಪಂಚಪ್ರಾಣಗಳ ಶಕ್ತಿ ಆಗಲಿ, ಪ್ರಾಣ ಶಕ್ತಿ ಆಗಲಿ, ನಾವು ಕಣ್ಣಿಂದ ನೋಡೋ ಶಕ್ತಿ ಆಗಲಿ, ಕಿವಿಯಿಂದ ಕೇಳೋದಾಗಲಿ, ಕೈಯಿಂದ ಸ್ಪರ್ಶ ಮಾಡೋದಾಗಲಿ, ಮೂಗಿನಿಂದ ವಾಸನೆ ಹೀರೋದಾಗಲಿ, ಈ ಎಲ್ಲಾ ಥರದ ಕ್ರಿಯೆಗಳಿಗೆ ಆತ್ಮನ ಸನ್ನಿಧಿ ಕಾರಣ. ಆತ್ಮನೇ ಕಾರಣ. ಆತ್ಮನ ಸನ್ನಿಧಿಯಿಂದ ಇವೆಲ್ಲವೂ ನಡೀತಾ ಇದೆ. ಈತ ನಿಜವಾದ ಪುರಾಣ ಪುರುಷ. ಈತನೇ ನಮ್ಮ ಅಂತರಾತ್ಮ. ಯೇಷೋ ಅಂತರಾತ್ಮ ಪುರುಷ ಪುರಾಣೋ ನಿರಂತರ ಅಖಂಡ ಸುಖಾನುಭೂತಿ ಸದೈಕ ರೂಪ ಪ್ರತಿಬೋಧ ಮಾತ್ರ ಏನೇಷಿತ ವಾಕ್ ಅಸವಶ್ಚರಂತಿ. ಏನೇಷಿತ ವಾಕ್ ಅಸವಶ್ಚರಂತಿ. ಲಾಸ್ಟ್ ಲೈನ್.
because of its presence of this Atma, who is a Purana Purusha, who is Nirantara Akhanda Sukhanabhuti, who is an Antaratma himself, who is Sadaika Rupaha himself, who is nothing but Pratibodha Matraha. Pratibodha Matra means he himself is Jnana Swarupa. He is himself is pure knowledge. He himself is pure Jnana. Sadaika Rupaha, he is eternal, unchanging, Satya Swarupa. Sat Swarupa, Sadaika Rupaha means that. Yeneshita Vag Asavascharanti. Because of him, he gives only two examples to explain. Because of Atma, because of Atma Chaitanya, because of the Shakti, Atma Shakti, your speech, walk, and Asavaha, Prana Shakti, Charanti, they move. They are functional. Charanti means functional. Likewise, you can also add other things. Because of its presence, Atma Shakti, your eyes are able to see. Your nose able to smell. Your skin able to touch. Feeling of touch. Your ears able to hear. So all the five Jnanendriyas function and your Karmendriyas function because of his presence. Without him, the whole body becomes dead. Jada, Nischala, non-moving. Because of his presence, the body is moving, life force is acting, Prana Shakti is there. That is due to Atma, presence of Atma only. It controls all the actions. That is the point here. So, this innermost, Antaratma, subtlest, this primordial Purusha, Purana Purusha, means primordial. Purana means Pura api navaha, iti Purana. Pura api navaha, that which is ancient but still it is present and new. Purana Shabda Nirvachana. So he is ancient, he is eternal, ever existing, but all the time present. So that is about the Atma Swarupa Nirupana. We stop at the verse 131 by the Sankalpa of the Guru. The short bhajan we close this today's discourse. Sri Rama Jaya Rama Jaya Jaya Rama. 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 Hari Om. Om Namo Bhagavate Virajeshwara.